ಪ್ರತಿ ಸೀಸನಲ್ಲೂ ತುಂಬ ಅಭ್ಯಾಸ ಆಗಿಬಿಟ್ಟಿತ್ತು ನಮಗೆ. ಯಾವಾಗಲೂ ಏನು ಅಂತಂದರೆ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂದ್ಬಿಡ್ತಾಯಿದ್ವಿ. ಈ ಸಲ ತಮ್ಮನೇಲಲ್ಲಿ ನೋಡಿರ್ತೀರಿ, ಫಸ್ಟ್ ಮ್ಯಾಚ್ ಅಭಿಮಾನಿ ದೇವರುಗಳಿಗೆ ಅಂತ ಆರ್ ಸಿ ಬಿ ಅವರು ಸಿಕ್ಕಾಪಟ್ಟೆ ಸೂಪರ್ ಸ್ಟಾರ್ಟ್ ಫಾರ್ ದ ಸೀಸನ್ ಆಡಿದ್ದಾರೆ. ಇವತ್ತು ಆರ್ ಸಿ ಬಿ ವರ್ಸಸ್ SRH ಓಪನರ್ ಆಫ್ 2026 IPL ಬೆಂಗಳೂರಲ್ಲಿ ನಡೆದಿದ್ದ ಮ್ಯಾಚು. ಅದ್ರ ಬಗ್ಗೆ ಕ್ವಿಕ್ಕಾಗಿ ಮಾತಾಡ್ಬಿಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶರತ್. ಇವತ್ತು ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಫಸ್ಟ್ ಅಭಿಮಾನಿ ದೇವರುಗಳಿಗೆ ಅಂತ ಆಗಲೇ ಹೇಳ್ದಂಗೆ, ಅಭಿಮಾನಿ ದೇವರುಗಳಿಗೆ ಅಥವಾ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋಂಗೆ ಆಟ ಆಡಿದ್ದು ಯಾರ್ಯಾರು ಫಸ್ಟಿಂದ ಹೇಳ್ಕೊಂಬರೋಣ. ಫಸ್ಟ್ ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ, ಇವತ್ತೇ ಫಸ್ಟ್ ಮ್ಯಾಚ್ ಆಡಿದ್ದು ಜೇಕಬ್ ಡಫಿ. ಆಕ್ಷನಲ್ಲಿ ತಗೊಂಡಿದ್ದು ಸೂಪರ್ ವರ್ಕೌಟ್ ಆಗೋಯ್ತು. ಜೇಕಬ್ ಡಫಿ ಹೇಸಲ್ವುಡ್ ಜಾಗದಲ್ಲಿ ಬಂದು ಇವತ್ತು ಬೌಲಿಂಗ್ ಮಾಡಿದ್ದು. ಏನು ಬೌಲಿಂಗರು! ಒಂದೇ ಸ್ಪೆಲ್ ಹಾಕಿದ್ದು, 4 ಓವರ್ ಹಾಕ್ಬಿಟ್ಟು 3 ವಿಕೆಟು. ಅದು ಎಂತೆಂಥ ಘಟಾನುಘಟಿಗಳನ್ನು ಔಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾತಾಡ್ಕೊಂಬರ್ತೀನಿ. ಆ ಮನುಷ್ಯ ಫಸ್ಟ್ ಅಭಿಮಾನಿಗಳಿಗೆ ಸಖತ್ ಎಂಜಾಯ್ಮೆಂಟ್ ಕೊಟ್ಟು ಫುಲ್ಲು ಒಳ್ಳೆ ಬ್ರೇಕ್ ಥ್ರೂಗಳು ಇದೆಲ್ಲ ಕೊಟ್ಟಿದ್ದು. ಅದಾದಮೇಲೆ ಕ್ಯಾಚ್ಗಳು ಫಿಲ್ ಸಾಲ್ಟ್. ಏನು ಸನ್ರೈಸರ್ಸ್ BP ಎಲ್ಲ ಸಾಲ್ಟಿಂದ ಫುಲ್ಲು BP ರೈಸ್ ಆಗೋಯ್ತು ಅನ್ನೋಂಗೆ ಆಗೋಯ್ತು. ಏನು ಕ್ಯಾಚ್ಗಳು! 3 ಕ್ಯಾಚ್ ಹಿಡಿದಿದ್ದು. ಅದರಲ್ಲೂ 3ನೇ ಕ್ಯಾಚ್ ಅಂತೂ ಅನ್ಬಿಲೀವೇಬಲ್, ಫುಲ್ಲು ಎಗ್ರಿ. 2ನೇ ಕ್ಯಾಚ್ ಸ್ವಲ್ಪ ಕಾಂಟ್ರವರ್ಸಿ. ಎಲ್ಲರೂ ಹೇಳ್ತಾರೆ ಕ್ಲಾಸನ್ ಏನಪ್ಪ ಔಟಿತ್ತ, ಒಂಚೂರು ಕಾಲು ಏನಾದರೂ ಅದಕ್ಕೆ ಬೌಂಡ್ರಿ ಲೈನ್ ಸ್ಪಾಂಜ್ ಇರುತ್ತಲ್ಲ, ಅದಕ್ಕೆ ಟಚ್ ಆಯ್ತಾ ಅಂತ. ಬಟ್ ಕನ್ಕ್ಲೂಸಿವ್ ಎವಿಡೆನ್ಸ್ ಏನೂ ಇಲ್ಲ ಅಂದ್ಬಿಟ್ಟು ಔಟ್ ಅಂತ ಕೊಟ್ಟರು. ಬಟ್ ಕ್ಯಾಚ್ ಮಾತ್ರ ಅಲ್ಟಿಮೇಟ್. ಆ ಮನುಷ್ಯನ ಫೀಲ್ಡಲ್ಲಿ ಕಮಿಟ್ಮೆಂಟು ಸಖತ್ತಾಗಿತ್ತು. ಅದಾದಮೇಲೆ ದೇವದತ್ ಪಡಿಕ್ಕಲ್ ಕೂಡ ಏನು, ಆ ಮನುಷ್ಯನೂ 3 ಕ್ಯಾಚ್ಗಳು ಹಿಡಿದಿದ್ದು. ಅವರೂ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಮನೋರಂಜನೆ. ಬ್ಯಾಟಿಂಗಲ್ಲಿ ಮಾತಾಡಲೇಬೇಕು. ದೇವದತ್ ಪಡಿಕ್ಕಲ್ ಆಡಿದ್ದು ಏನು ಇನ್ನಿಂಗ್ಸ್ ಗುರು ಇವತ್ತು, ಸರ್ರಿಗೆ ಹೊಡೆದಿದ್ದು. ಯಪ್ಪ, ಆ ಮನುಷ್ಯ ಫುಲ್ಲು ಫಾರ್ಮ್ ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸ್ಮ್ಯಾಟ್ ಸೈಯದ್ ಮುಷ್ತಾಕ್ ಅಲಿ ಆಡಿದ್ದು ಮತ್ತು ಡೊಮೆಸ್ಟಿಕ್ ಆಡ್ತಾ ಇರೋದು. ಆ ಮನುಷ್ಯ ಇರೋ ಫಾರ್ಮಲ್ಲಿ ಏನು ಎಲ್ಲೂ ಫಸ್ಟ್ ಬಾಲೇ 6 ಹೆಂಗೆ ಹೊಡೆದಿದ್ದು ಆ ಮನುಷ್ಯನ ಜ್ಞಾಪಕ ಇಟ್ಕೋಬೇಕು. ಅದಾದಮೇಲೆ ಅಭಿಮಾನಿಗಳಿಗೆ ಡೆಫಿನೆಟ್ಲಿ ಕಿಂಗ್ ಕೊಹ್ಲಿ, ನಮ್ಮ ಚೇಸ್ ಕಿಂಗು, ಆಡಲೇಬೇಕಲ್ವ. ಏನು ಆಡಿದ್ದು ಇವತ್ತಂತೂ, ಸೂಪರ್ ಇನ್ನಿಂಗ್ಸು. ಆ ಕಡೆ ಬಂಡೆ ಥರ ನಿಂತ್ಕೊಂಡ್ಬಿಟ್ಟಿದ್ದು. ಯಾರು ಏನೇ ಮಾಡ್ಕೊಳ್ಳಿ, ನಾನು ಈ ಕಡೆ ನಿಂತಿರ್ತೀನಿ. ಐ ಥಿಂಕ್ ಈ ಸೀಸನಲ್ಲಿ ಅವ್ರದ್ದು ರೋಲ್ ಅಂತಲೇ, ಅಥವಾ ಹೋದ ಸೀಸನಲ್ಲೂ ಅದೇ ಇತ್ತು, ಅಗ್ರೆಷನ್, ಕಾಷನ್ ಮಿಕ್ಸ್ಡ್ ಅಗ್ರೆಷನ್ ಅಂತಾರಲ್ಲ ಆ ಥರ. ಅಂದರೆ ನೀವು ಎಷ್ಟೇ ಆ ಕಡೆ ವಿಕೆಟ್ ಹೋಗ್ತಾಯಿದ್ರು ಪ್ಯಾನಿಕ್ ಆಗಬಾರ್ದು. ಆ್ಯಂಡ್ ಆಪೋನೆಂಟ್ಸ್ಗೆ ಒಂದು ಭಯ ಇದ್ದೇ ಇರುತ್ತೆ. ಕೊಹ್ಲಿ ಇನ್ನೂ ನಿಂತ್ಕೊಂಡು ಆಡ್ತಾಯಿದ್ರಿ, ಈ ಮನುಷ್ಯ ಇರೋವರೆಗೂ ಯಾವಾಗಲೂ ಸಮಸ್ಯೆ ಅಂತ. ಅಂದ್ರೆ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊತಾ ಇರಲಿಲ್ಲ, ಹೊಡಿತಾ ಇದ್ದಿದ್ದು ಶಾಟ್ಗಳು. ಅದೊಂದು ಸ್ಟ್ರೇಟ್ 6 ಹೊಡೆದಿದ್ದು ಹೆಂಗಿತ್ತು ಗುರು ಅದು. ಇದು ಎಷ್ಟನೇ ಓವರಲ್ಲಿ ಅದು ಹೊಡೆದಿದ್ದು? 7ನೇ ಓವರಲ್ಲಿ ಒಂದು ಸ್ಟ್ರೈಟ್ 6 ನೋಡಿ, ಹೈಲೈಟ್ಸಲ್ಲಿ ಕಾಣುತ್ತೆ. ಆ ಮಾಲಿಂಗಂಗೆ ಅನಿಸುತ್ತದು. ಹೆಂಗೆ ಅದು ಶ್ರೀಲಂಕನ್ ಬೌಲರ್ ಮಾಲಿಂಗ, ಎಂಥ ಇಶಾನ್ ಮಾಲಿಂಗ ಅಂತ ಇದ್ದಾರೆ. ಅವ್ರಿಗೆ ಸ್ಟ್ರೈಟ್ 6 ಸುಮ್ಮನೆ ಟೈಮಿಂಗ್ ಹಿಂಗೆ ಹೊಡೆದ್ಬಿಟ್ಟು ಸುಮ್ಮನೆ ಆ ಕಡೆ ಹಿಂಗೆ ಓಡಾಡೋದು. ಏನು ಮೂನೂ ಆಗಲಿಲ್ಲ. ಎಂಥ ಅದೊಂದು ಶಾಟ್ ಮಾತ್ರ ಅಮೇಝಿಂಗ್. ಅದು ಕೊಹ್ಲಿ ಇನ್ನಿಂಗ್ಸು ಮರೆಯೋಗೇ ಇಲ್ಲ. ಅವರೂ ಅಭಿಮಾನಿಗಳಿಗೆ ಮನೋರಂಜನೆ. ಇವತ್ತು ಅಭಿಮಾನಿ ದೇವರುಗಳಿಗೆ ಮನೋರಂಜನೆ ಒದಗಿಸಿರೋದ್ರಲ್ಲಿ ಅವ್ರದ್ದೊಂದು ಹೆಸರು ಡೆಫಿನೆಟ್ಲಿ. ಅದು ಬಿಟ್ಟರೆ SRH ಕಡೆಯಿಂದನೂ ಚೆನ್ನಾಗೇ ಆಡಿದ್ದು ಯಾರು ಅಂತಂದರೆ ಅವ್ರ ಕ್ಯಾಪ್ಟನ್ನು ಇಶಾನ್ ಕಿಶನ್. 80 ರನ್ನು ತಮಾಷೆ ಮಾತಲ್ಲ. ಈ ಥರ ಎಲ್ಲ ಒಂದು ಕಾಂಪಿಟೇಷನ್, ಈ ಪ್ರೆಷರ್ ಗೇಮಲ್ಲಿ ಜೊತೆಗೆ ಕ್ಯಾಪ್ಟನ್ಸಿನೂ ತೊಗೊಂಡು 80 ರನ್ಸು. ಆ ಮನುಷ್ಯನೂ ಸಖತ್ತಾಗಿ ಆಡಿ ಅವರೂ ಚೆನ್ನಾಗಿ ಆಡಿದ್ರು. ಜ್ಞಾಪಕ ಇಟ್ಕೋಬೇಕು. ಬಟ್ ಮ್ಯಾಚ್ ಬಗ್ಗೆ ಫುಲ್ ಡೀಟೇಲಾಗಿ ಮಾತಾಡಬೇಕು ಅಂತಂದರೆ ಒಂಥರ ಡಾಮಿನೆಂಟ್ ಗೇಮ್ ಇವತ್ತು. ಏನು ಹೊಡೆದು ಮಲಗಿಸ್ಬಿಟ್ರು ಅನ್ನೋ ಥರ ಆಯಿತು. ಇನ್ನೂ 4 ಓವರ್, ಆಲ್ಮೋಸ್ಟ್ 4 ಓವರ್ ಇರೋ ಟೈಮಲ್ಲೇ ಹೊಡೆದು 4 ವಿಕೆಟಲ್ಲಿ ಕೊಹ್ಲಿ ನಿಂತ್ಕೊಂಡು ಚೇಸ್ ಕಿಂಗ್ ಅನ್ನೋದು ಇನ್ನೊಂದು ಸಲ ತೋರಿಸಿ ಗೆದ್ದಿರೋದು. ಮೊದಲಿಂದ ಮಾತಾಡ್ಕೊಂಬರ್ಬೇಕು ಅಂತಂದರೆ ಟಾಸ್ ಗೆದ್ದಿದ್ದು ರಜತ್ ಪತಿದಾರು. ದುರಂಧರ್ ಥರ ಫುಲ್ಲು ಖತರ್ನಾಕ್ ಹೇರ್ ಸ್ಟೈಲು ಹೆಂಗೆ ಬಂದಿದ್ರು ಇವತ್ತು. ಎಲ್ಲ ಸ್ವ್ಯಾಗ್ ಹಾಕ್ಕೊಂಡು ಬಂದಿದ್ದರು. ಟಾಸ್ ಗೆದ್ದರು, ನ್ಯಾಚುರಲಾಗಿ ಫೀಲ್ಡಿಂಗೇ ತೊಗೊಂಡ್ರು. ಯಾಕಂದರೆ ಚಿನ್ನಸ್ವಾಮಿಲಿ ಫೀಲ್ಡಿಂಗೇ ಆಡಬೇಕು, ಇಲ್ಲ ಅಂತಂದರೆ ಬ್ಯಾಟಿಂಗ್ ಆಡಿದ್ರೆ ಅಷ್ಟೇ ಹೋಗ್ಬಿಡುತ್ತೆ ಕತೆಗಳು. ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟೀಮ್ ಸೆಲೆಕ್ಷನಲ್ಲಿ ನಾವು ಅಂದ್ಕೊಂಡಂಗೆ ಬರಲಿಲ್ಲ. ನಾವು ಅಂದ್ಕೊಂಡಿದ್ದು ಬೆತಲ್ನ ಆಡಿಸ್ಬೋದು, ಯಾಕಂದರೆ ಲೆಫ್ಟ್ ರೈಟ್ ಓಪನಿಂಗ್ ಆಗ್ಬೋದೇನೋ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೆ. ನೆನ್ನೆ ವೀಡಿಯೋನಲ್ಲಿ ಅದನ್ನೇ ಹೇಳಿದ್ದೆ. ಆದರೆ ಅವರು ಹೋದ ಸಲದ ಚಾಂಪಿಯನ್ ಟೀಮು ಫೈನಲ್ಸ್ ಗೆದ್ದಿದ್ದು ಸಾಲ್ಟ್ ಡೆಫಿನೆಟ್ಲಿ ಇರಲೇಬೇಕು ಅಂದ್ಬಿಟ್ಟು ಸಾಲ್ಟ್ನೇ ಆಡಿಸಿದ್ರು. ಇವತ್ತು ಅವ್ರ ಫೀಲ್ಡಿಂಗ್ ಮಾತ್ರ ಮಾತಾಡೋಂಗೆ ಇಲ್ಲ. ಬೆತಲ್ಗೂ ಮುಂದೆ ಚಾನ್ಸ್ ಸಿಗ್ಬೋದು, ಬಟ್ ಸಾಲ್ಟ್ ಇವತ್ತು ಆಡಿಸಿದ್ರು. ಬ್ಯಾಟಿಂಗಲ್ಲಿ ಅಂತ ಏನು ಕಾಂಟ್ರಿಬ್ಯೂಷನ್ ಬರಲೇ ಇದ್ರೂ ಫೀಲ್ಡಿಂಗಲ್ಲೇ ಆ ಮನುಷ್ಯ ಇವತ್ತು ಸೂಪರ್ ಹೀರೋ ಥರ ಎಗ್ರಿ ಎಲ್ಲ ಕ್ಯಾಚ್ಗಳು ಹಿಡಿದು ಎಲ್ಲ ತೋರಿಸಿದ್ರು. ಆಗಲೇ ಮಾತಾಡಿದ್ವಲ್ಲ ಹಾಗೆ.
ಅದು ಬಿಟ್ಟರೆ ನೆಕ್ಸ್ಟು ಅಭಿನಂದನ್ ಅಂತ ಕರ್ಕೊಂಬಂದ್ಬಿಟ್ಟು ಆ ಮನುಷ್ಯನ ಬೌಲಿಂಗ್ ಆಡಿಸಿದ್ರು. ಯಾಕಂದರೆ ಎಸ್ ದಯಾಳ್ ಜಾಗದಲ್ಲಿ ಖಾಲಿ ಇತ್ತಲ್ಲ ಜಾಗ, ಅದರಲ್ಲಿ ನಾವು ಮಂಗೇಶ್ ಯಾದವ್ನ ಆಡಿಸ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ, ಲೆಫ್ಟ್ ಆರ್ಮು ತೊಗೊಂಬರ್ತಾರೆ, ವೇರಿಯೇಷನ್ ಸಿಗುತ್ತೆ. ಆದರೆ ಈ ಮನುಷ್ಯನು ಮತ್ತೆ ಹಿಟ್ ದ ಡೆಕ್ ಬೌಲರ್ನೇ ಕರ್ಕೊಂಬಂದರು, ರೈಟ್ ಆರ್ಮು. ಅದೊಂದು ಸ್ವಲ್ಪ ಅಂಥ ವರ್ಕೌಟ್ ಆಗಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಬೇಕು ಅನಿಸುತ್ತೆ. ಯಾಕಂದರೆ ಆ ಮನುಷ್ಯನದು ಕಾನ್ಫಿಡೆನ್ಸು ಏನು ಹೆಚ್ಚಿಗೆ ಕಾಣಿಸ್ಲಿಲ್ಲ. ಸರ್ರಿಗೆ ಪಿಕ್ ಮಾಡ್ತಾಯಿದ್ರು. ಇಶಾನ್ ಕಿಶನ್ ಅಂತೂ ಸರ್ರಿಗೆ ಹೊಡೆದಾಕ್ಬಿಟ್ರು. ಆ ಮನುಷ್ಯನದು ಪೊಸಿಷನ್ ಸ್ವಲ್ಪ ಚೇಂಜಸ್ ಮಾಡ್ಬೋದೇನೋ, ಅದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಸೇಮ್ ಟೀಮ್ನೇ ಆಡಿಸಿದ್ರು, ಸುಯಾಶು, ದೇವದತ್ ಪಡಿಕಲ್ಲು. ಆದರೆ ಜೇಕಬ್ ಡಫಿನ್ ಇಂಪ್ಯಾಕ್ಟ್ ಮಾಡ್ಕೊಂಬಿಟ್ಟು ಸುಯಾಶು, ದೇವದತ್ ಪಡಿಕಲ್ಲು ಫುಲ್ಲು ಆಡಿದ್ರು. ಇದು ಒಂದು ಚೇಂಜು. ಅವ್ರ ಕಡೆ ಅಂಥ ಏನು ಟೀಮಲ್ಲಿ ಬೇರೆದು ವಿಷಯಗಳಿರಲಿಲ್ಲ. ಅದು ಯಾರೋ ಡೇವಿಡ್ ಪೈನ್ ಅಂತ ಕರ್ಕೊಂಬಂದ್ರು. ಆ ಮನುಷ್ಯ ಪೈನ್ ಅಂದ್ಬಿಟ್ಟು ಸರ್ರಿಗೆ ಹೊಡೆಸ್ಕೊಂಡ್ರು ಪಾಪ. ಆ ಮನುಷ್ಯ ಮತ್ತು ಮಾಲಿಂಗ, ಇಶಾನ್ ಮಾಲಿಂಗ ಅಂತ ಶ್ರೀಲಂಕನ್ ಬೌಲರು, ಆ ಮನುಷ್ಯಂಗೂ ಸರ್ರಿಗೇ ಹೊಡೆದ್ರು. ಬೌಲರ್ಸ್ ಪಾಪ ಅವರು ಮರ್ಯಾದೆ ಇಲ್ಲದೆ ಇರೋ ಥರ ಹೊಡೆಸ್ಕೊಂಡಿರೋದು RCB ಕೈಲಿ. ಇಶಾನ್ ಕಿಶನ್ ಆಡಿದ್ದು ಮಾತ್ರ ಸೂಪರ್ ಇನ್ನಿಂಗ್ಸು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದು ಬಿಟ್ಟರೆ ಏನು ಪಿಚ್ಚಲ್ಲಿ ಏನಾದ್ರು ಇತ್ತ ಫಸ್ಟ್ ಅವ್ರು ಆಡಬೇಕಾದ್ರೆ ಯಾಕೆ ಅವರು ಅಷ್ಟೊಂದು ಸ್ಪೀಡಾಗೆಲ್ಲ ಹೊಡೆಯೋಕ್ಕಾಗಲಿಲ್ಲ, ಅದು ಇದು ಅಂತ ಯೋಚನೆ ಮಾಡಿ. ಪಿಚ್ಚಲ್ಲಿ ಏನೂ ಇರಲಿಲ್ಲ, ಒಂದು ಸ್ವಲ್ಪ ಬೌನ್ಸ್ ಇತ್ತಷ್ಟೇ. ಅಂದ್ರೂ ಚೆನ್ನಾಗೇ ಹೊಡೆದ್ರು. ಅವರು ಪವರ್ ಪ್ಲೇನಲ್ಲಿ 60 ರನ್ ಬಂದ್ಬಿಡ್ತು. ಅಭಿನಂದನ್ ಎಲ್ಲ ಹೊಡೆಸ್ಕೊಂಡ್ರು. ಆಮೇಲೆ ಬಂದಿದ್ದು ಶೆಫರ್ಡು ಕೂಡ 16 ರನ್ನು ಫಸ್ಟ್ ಓವರಲ್ಲಿ ಅವ್ರನ್ನೂ ಹೊಡೆಸ್ಕೊಂಡಿದ್ದು. ಆಮೇಲೆ ಡಫಿ 3 ವಿಕೆಟ್ ತೆಗೆದ್ಮೇಲೆ ಕ್ಲಾಸನ್ ಮತ್ತು ಇಶಾನ್ ಕಿಶನ್ ಒಳ್ಳೆ ಪಾರ್ಟ್ನರ್ಶಿಪ್ಪೇ ಬಂತು. ಆ ಪಾರ್ಟ್ನರ್ಶಿಪ್ ಮುರಿಯೋಕ್ಕೆ ಮತ್ತೆ ಅದು ಒಳ್ಳೆ ಕ್ಯಾಚು ಸಾಲ್ಟ್ದು, ಅದೇ ಬರಬೇಕಾಗಿ ಬಂತು. 14ನೇ ಓವರಲ್ಲಿ ಶೆಫರ್ಡ್ ಬಂದುಬಿಟ್ಟು ಅದೊಂದು ಬ್ರೇಕ್ ಥ್ರೂ, ಅದೊಂದು ತೊಗೊಂಡ್ಮೇಲೆ ಸೂಪರಾಗಾಯಿತು. ಅದೊಂದು ಡೌಟ್ಫುಲ್ ಕ್ಯಾಚೆ ಅಂತ ಎಲ್ಲ ಅದೊಂದು ಕಂಟ್ರವರ್ಸಿ ಒಂದು ಸ್ವಲ್ಪ ದಿನ ಇರ್ಬೋದೇನೋ, ಬಟ್ ಏನು ಮಾಡೋಕ್ಕಾಗಲ್ಲ. ಆ ಥರ ಅದು ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತೂ ನಾನು ನೋಡ್ದಂಗೂ ಅಲ್ಲೇನು ಕಾಣಿಸ್ಲಿಲ್ಲ. ಅದು ಕ್ಯಾಚಾ ಅಲ್ವಾ ಅನ್ನೋದು ನೀವು ಕಮೆಂಟ್ಸಲ್ಲೆಲ್ಲ ಹೇಳಿ ನೋಡೋಣ. ಇಶಾನ್ ಕಿಶನ್ ಕ್ಯಾಚ್ ಮಾತ್ರ ಅಮೇಝಿಂಗ್ ಕ್ಯಾಚು. 80ರಲ್ಲಿ ಔಟ್ ಆದಾಗ ಸಾಲ್ಟ್ ಹಿಡ್ದಿದ್ದು ಒಂಥರ ಫೋಟೋಗ್ರಫಿಕ್ ಕ್ಯಾಚು. ಆಗಲೇ ತುಂಬ ಸಲ ಆಗಲಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ 38 ಬಾಲಲ್ಲಿ ಇಶಾನ್ ಕಿಶನ್ ನೋಡಿದ್ದು 80. ಒಳ್ಳೆ ಇನ್ನಿಂಗ್ಸು, ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಇವತ್ತಂತ ಹೇಳಬೇಕು. ಬಟ್ ಅವ್ರ ಟೀಮು ಮುಂದುವರಿಯೋದು ಡೌಟು. ಈಗಿರೋ ಪರಿಸ್ಥಿತಿಲಿ ಏನಿಲ್ಲ, ಕಾವ್ಯ ಮಾರನ್ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ನೋಡ್ಬಿಟ್ಟು ಸುಮ್ಮನೆ ಹೋಗುವಂಥ ವ್ಯವಸ್ಥೆ ಆಗೋ ಥರ ಇದೆ. ಸೀಸನ್ ಅವ್ರಿಗೇನು ಸೂಪರ್ ಸೀಸನ್ ಆಗೋದು ನನಗಂತೂ ಏನು ಕಾಣಿಸ್ತಾ ಇಲ್ಲ. ಇಲ್ಲಿಂದ ಅವ್ರು ವಾಪಸ್ ಬರಬೇಕು ಅದೆಲ್ಲ ಅಂದರೆ ಅವ್ರ ಟೀಮ್ ನೋಡಿದ್ರೇ ಗೊತ್ತಾಗ್ತಾಯಿತ್ತು ಇವತ್ತು. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಟೀಮ್ನ ಪರಿಸ್ಥಿತಿ, ಅಲ್ಲಿರೋ ಪ್ಲೇಯರ್ಸು ಏನೋ ಅಂಥದ್ದೇನಿರಲಿಲ್ಲ. ಇದ್ರ ಜೊತೆಗೆ ಒಂದು ಅಚ್ಚರಿ ವಿಚಾರ ಅಂದರೆ ಇವತ್ತು ವಿರಾಟ್ ಕೊಹ್ಲಿ ಬೇರೆ ಕ್ಯಾಚ್ ಡ್ರಾಪ್ ಮಾಡಿಬಿಟ್ರು. ಅವ್ರಲ್ಲಿ ಅನಿಕೇತ್ ಅಂದ್ಬಿಟ್ಟು ಆ ಮನುಷ್ಯ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ದ. ಆ ಮನುಷ್ಯನ ಕ್ಯಾಚು ಡ್ರಾಪ್ ಮಾಡಿಬಿಟ್ಟು ಅವ್ರ ಕ್ಯಾಚ್ ಕೊನೆಯಲ್ಲಿ ಅವರೇ ಹಿಡಿದ್ರು. ಬಟ್ ಈಸಿ ಕ್ಯಾಚ್ ಡ್ರಾಪ್ ಮಾಡಿಬಿಟ್ರು. ಆವಾಗಲ್ಲ ಅನುಷ್ಕಾ ಶರ್ಮಾ ಎಲ್ಲ ಕೂತಿದ್ದು, ಅವ್ರ ರಿಯಾಕ್ಷನ್ಸು ಇದೆಲ್ಲ ಕ್ಯಾಮ್ರಾಮನ್ ಪಿಕ್ ಮಾಡ್ತಾಯಿದ್ರು. ಅದು ನೋಡೋಕೆ ಒಳ್ಳೆ ಮಜಾ ಅಂತೂ ಇತ್ತು. ನಮ್ಮ ಚೇಸ್ ಸ್ಟಾರ್ಟ್ ಆಯಿತು. ನಮ್ಮ ಚೇಸು ಎಷ್ಟು 201 ಅವ್ರು ಹೊಡೆದಿದ್ದು, 202 ಹೊಡಿಬೇಕು. ಒಂದು ಸಖತ್ ಸ್ಕೋರೇ ಬಂದ್ಬಿಡ್ತಲ್ಲ. ಯಾಕಂದರೆ ಕ್ಲಾಸನ್ನು ಆಡಿದ್ದು ಅನಿಕೇತದು ಇನ್ನಿಂಗ್ಸು ಒಳ್ಳೆ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬಂದಿದ್ದು. ನಮ್ಮವ್ರ ಚೇಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಏನಾಗುತ್ತಪ್ಪ ಸಾಲ್ಟು ಏನು ಕತೆ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಸಾಲ್ಟು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ಬೇಗನೆ ಔಟ್ ಆದರು. ಬಟ್ ನಮ್ಮ ಕಡೆ ಕೈ ಹಿಡಿದಿದ್ದು ದೇವದತ್ ಪಡಿಕಲ್ಲು. ಆಗಲೇ ಹೇಳ್ದಂಗೆ ಏನು ಇನ್ನಿಂಗ್ಸ್ ಇವತ್ತು. ಆ ಮನುಷ್ಯಂದು ಕಾಂಟ್ರಿಬ್ಯೂಷನ್ ಮರೆಯೋಗೆ ಎಲ್ಲ ಒಳ್ಳೆ ಸೀಸನ್ ಕಾಣಿಸ್ತಾ ಇದೆ. ದೇವದತ್ ಪಡಿಕಲ್ ಆಗಲೇ ನ್ಯಾಷನಲ್ ಟೀಮಲ್ಲೂ ಎಲ್ಲ ಬಾಗಿಲು ಬಡ್ದು ಎಲ್ಲ ನಾನು ಪರ್ಮನೆಂಟ್ ಪ್ಲೇಯರ್ ಆಗಬೇಕು ಅನ್ನೋದು ಒಂದು ಡಿಟರ್ಮಿನೇಷನಲ್ಲಿ ಆಡ್ತಾ ಇರೋ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಇವತ್ತಿನ ಶಾರ್ಟ್ಸ್ ನೋಡಿದ್ರೆ ಆ ಮನುಷ್ಯನ ಕಾನ್ಫಿಡೆನ್ಸ್ ಇತ್ತು. ಫಾರ್ಮ್ ಹಾಗೆ ಮೇಂಟೈನ್ ಮಾಡಬೇಕು. ಆ ಮನುಷ್ಯಂದು ಅದೊಂದು ಸ್ವಲ್ಪ ತೊಂದರೆ ಇದೆ. ಈಗ ಬೇಗ ಎಲ್ಲ ಕರೆಕ್ಟ್ ಮಾಡ್ಕೊಂಡಿರೋ ಎಲ್ಲ ಲಕ್ಷಣಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವದತ್ ಪಡಿಕಲ್ ಇವತ್ತು ಶಾರ್ಟ್ಸು ತುಂಬ ಇಷ್ಟ ಆಯ್ತು ನನಗೂ. ಅದಾದಮೇಲೆ ಪಡಿಕಲ್ ಔಟ್ ಆದರು. ಪಡಿಕಲ್ ಔಟ್ ಆಗ್ತಿದ್ದಂಗೆ ಬಂದಿದ್ದು ಕ್ಯಾಪ್ಟನ್ನು ರಜತ್ ಪತಿದಾರೂ ಅಷ್ಟೇ ಸೂಪರ್ ಫಾರ್ಮಲ್ಲಿ ಇರೋ ಥರ ಕಾಣಿಸ್ತಾ ಇತ್ತು. ಫಾರ್ಮಲ್ಲಿ ಇಲ್ಲ ಅಂತೆಲ್ಲ ಹೇಳ್ಕೊತಾ ಇದ್ದು ನೋಡಿದ್ರೆ ಫಾರ್ಮಲ್ಲಿ ಯಾರಿಲ್ಲ ಗುರು ಅನ್ನೋ ಥರ. ಏನು ಶಾರ್ಟ್ಸ್ ಅವ್ರದ್ದು ರೆಗ್ಯುಲರ್ ಶಾರ್ಟ್ಸು ಎಲ್ಲ ಕಡೆ ಕಾರ್ನರಲ್ಲಿ ಹಿಂಗೆ ಹೊಡಿತಾರಲ್ಲ, ಫುಲ್ಲು ಮಿಡ್ ವಿಕೆಟು, ಡೀಪ್ ಮಿಡ್ ವಿಕೆಟ್ ರೀಜನ್ನು, ಲಾಂಗ್ ಆರ್ನು ಎಲ್ಲ ಸರ್ರಿಗೆ ಬಾರ್ಸ್ ಹಾಕ್ಬಿಟ್ರು. ಒಳ್ಳೊಳ್ಳೆ ಶಾರ್ಟ್ಸು. ಬಟ್ ಎಲ್ಲದಕ್ಕಿಂತ ಶಾರ್ಟ್ಸು ನೋಡಲೇಬೇಕು ಇನ್ನೊಂದು ಸಲ ಹೈಲೈಟ್ಸು ಅಂತಂದರೆ ವಿರಾಟ್ ಕೊಹ್ಲಿದು ಏನು ಶಾರ್ಟ್ಸು ಗುರು, ಹೊಡೆದಿದ್ದು ಅಮೇಝಿಂಗ್ ಆಗಿತ್ತು. ಎಲ್ರಿಗೂ ಖುಷಿಯಾಗೋಯ್ತು. ಏನು ಪತಿದಾರ ಔಟ್ ಆಗ್ತಿದ್ದಂಗೆ ಜಿತೇಶ್ ಬಂದರು. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಹೊಟ್ಟಾಯಿತು. ಆ ಪೈನ್ ಅನ್ನೋ ಮನುಷ್ಯಂಗೆ 2 ವಿಕೆಟ್ ಬೇರೆ ಸಿಕ್ತು. ಏನಪ್ಪ ಇದು ಏನಾಗ್ಬೋದು ಅಂತ ನೋಡ್ತಾನೆ ಟೀಮ್ ಡೇವಿಡ್ ಅವಕ್ಕೆಲ್ಲ ಅವಕಾಶನೇ ಇಲ್ಲ. ನಿಂತ್ಕೊಂಡು ಅಷ್ಟೇ ನಡೀರಿ ಗುರು, ಮ್ಯಾಚ್ ಮುಗೀತು ಸಾಕು, ತುಂಬ ಹೊತ್ತು ಆಡ್ಬಿಟ್ಟಿದ್ದೀವಿ ಇವತ್ತು, ಆಗಲೇ 11 ಗಂಟೆ ಆಗ್ತಾ ಬಂತು, ನಡೀರಿ ಅಂತ ಎಲ್ಲ ಇದಾಯಿತು. ಅಲ್ಲಿಗೆ ಮ್ಯಾಚ್ ಮುಗಿದು ಮೊದಲನೇ ಮ್ಯಾಚು ಅಭಿಮಾನಿ ದೇವರುಗಳಿಗೆ ಒಳ್ಳೆ ವಿಜೃಂಭಣೆಯಿಂದ RCB ಗೆದ್ದು ಒಳ್ಳೆ ಶುಭಾರಂಭ ಒಂದು ಜಯದ ಮುನ್ನುಡಿಯೊಂದಿಗೆ ಬರೆದಿದ್ದಾರೆ.
ಸೀಸನ್ನು 2ನೇ ಸ್ಟಾರ್ ಡೆಫಿನೆಟ್ಲಿ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ ಕೂಡ ಪತಿದಾರ್ ಹೇಳಿದ್ದಾರೆ. ಏನಾಗುತ್ತೆ ಏನು ಕತೆ ಅಂತ ನೋಡೋಣ. ನಾವು ಹೀಗೆ ತುಂಬ ಕುತೂಹಲದಿಂದ ನೋಡೋವಂಥ ಒಂದು ಸೀಸನ್ನು ಕಾಣಿಸ್ತಾ ಇದೆ ಎಲ್ರಿಗೂ. ನಿಮಗೂ ಹೇಗೆ ಅನ್ನಿಸ್ತಾ ಇದೆ, ಏನು ಅನಿಸುತ್ತೆ ಅಂತೆಲ್ಲ ಹೇಳಿ. ಇನ್ನೊಂದು ಒಳ್ಳೆಯ ವಿಚಾರ, ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ರಿಗೂ ಹೋದ ವರ್ಷ ಜೀವ ಕಳ್ಕೊಂಡ 11 ಜನಕ್ಕೋಸ್ಕರ ಎಲ್ಲ ಒಂದು ಮೌನಾಚರಣೆ ಕೂಡ ಮಾಡಿದ್ರು. ಇಡೀ ಸ್ಟೇಡಿಯಂ ನಿಂತಿತ್ತು, ಒಳ್ಳೆ ಪಿನ್ ಡ್ರಾಪ್ ಸೈಲೆನ್ಸ್ ಕಾಣಿಸ್ತಾ ಇತ್ತು. ಭಾಳ ಚೆನ್ನಾಗಿ ಅನ್ನಿಸ್ತು. ಅವ್ರಿಗೆಲ್ರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಅಭಿಮಾನಿಗಳು ಮರೆಯೋಕ್ಕಾಗಲ್ಲ, ಒಂಥರ ಅದು ದುಃಖದ ಸಂಗತಿನೇ. ತುಂಬ ಚೆನ್ನಾಗಂತೂ ಒಳ್ಳೆ ಜೆಸ್ಚರ್ ತೋರಿಸಿದ್ದು RCB ಟೀಮು ಮತ್ತು KSCA ಮ್ಯಾನೇಜ್ಮೆಂಟ್. KSCAಗೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಈ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗುತ್ತೋ ಇಲ್ವೋ ಎಲ್ಲ ಒಂದು ಅನಿಶ್ಚಿತತೆಗಳ ನಡುವೆನೇ ಒಂದು ಅಂತೂ ಕೊನೆಯಲ್ಲಿ ಮ್ಯಾಚು ಎಲ್ಲ ನಡೆದು ಈ ಮಟ್ಟಕ್ಕೆ ಒಂದು ಹಂತಕ್ಕೆ ಮ್ಯಾಚ್ ನಡೆಯುವಂಥ ಒಂದು ಪರಿಸ್ಥಿತಿ ಬಂತಲ್ಲ ಮತ್ತೆ ವಾಪಸ್ಸು ಅನ್ನೋದು ಅವ್ರಿಗೂ ತುಂಬ ಖುಷಿಯಾಗಿರುತ್ತೆ. KSCA ಮ್ಯಾನೇಜ್ಮೆಂಟು ಎಲ್ಲರೂ ಖುಷಿಯಾಗಿ ಇವತ್ತು ನೋಡ್ತಾ ಇರ್ತಾರೆ. ಖುಷಿ ಪಟ್ಟಿರೋದಂತೂ ಡೆಫಿನೆಟ್ಲಿ. ಹೇಗಿರುತ್ತೆ ಏನು ಮುಂದೆ ಹೇಗೆ ನಡೆಯುತ್ತೆ ಸೀಸನ್ನು ತುಂಬ ಕುತೂಹಲಕರವಾಗಿರುತ್ತೆ. ಆದಷ್ಟು ಒಳ್ಳೊಳ್ಳೆ ಮ್ಯಾಚ್ ನಡೀತಾ ಇದ್ದಂಗೆಲ್ಲ ನಾನು ರಿವ್ಯೂ ಮಾಡ್ತಾಯಿರ್ತೀನಿ. ಪ್ರೋತ್ಸಾಹ ಹೀಗೆ ಮುಂದುವರಿಸಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಲೈಕ್ ಕೂಡ ಒತ್ತಿ. ಸಿಗ್ತಾ ಇರೋಣ ಹೀಗೆ. ಬಾಯ್.